ಅವರು ಅದಕ್ಕೆ ಅದಕ್ಕೆ ಅವು ಚೆನ್ನಾಗಿರ್ಲಿಲ್ಲ 4-5 ಜನ ಒಂದು ಕೊಡೋಣ ಅಂತ ಅಲ್ಲೇ ಡ್ಯಾನ್ಸ್ ಮಾಡ್ಬಿಡ್ತಿದ್ದೆ ಏನು ಸಮಾಚಾರ ಡ್ಯಾನ್ಸ್ ಅಲ್ವಾ ಡ್ಯಾನ್ಸ್ ಸ್ವಾಮಿ ಅಯ್ಯೋ ಅದೆಲ್ಲ ಏನಿರ್ತೀನಿ ನಾನು ನಿನ್ನೆ ನಾರ್ಮಲ್ ಮನುಷ್ಯ ನಾರ್ಮಲ್ ಆಗಿರ್ತೀನಿ ನಾವು ಅವ್ರು ಕೇಳಿ ಹೇಳ್ತಾರೆ ಅವ್ನು ಜನ ಹೋಗ್ತಾರೆ ನನ್ನ ಯಾಕವ ನನ್ನ ಆರೋಗ್ಯದಲ್ಲಿ ತುಂಬಾ ತೊಂದರೆ ಅನುಭವಿಸಿದೆ. ನನ್ಗೆ ಏನೇನೋ ಹೇಳ್ಬಿಟ್ಟಿದ್ರು, ಕ್ಯಾನ್ಸರ್ ಇದೆ ನಿನಗೆ ಅಂತ. ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಿ ನನ್ ಆಪರೇಷನ್ ಥಿಯೇಟರ್ ಒಳಗಡೆ ನೀವೇ ಕಾಣಿಸ್ತಾ ಇದ್ದಿತ್ತು, ತಾಯಿನೇ ಕಾಣಿಸ್ತಾ ಇದ್ದಿತ್ತು ನನಗೆ. ನೀವೇ ಕಾಣಿಸ್ತಿದ್ರಿ. ನಾನು ಏನು ಇಲ್ದಿರಾ ನನಗೆ ಅಮ್ಮ, ನಂಗೇನು ಇಲ್ದಿರಾ ನೀನ್ ಕಳಿಸಿದ್ರೆ 8 ದಿನಕ್ಕೆ ರಿಪೋರ್ಟ್ ಬರುತ್ತೆ ಅಂದ್ರು ಸ್ವಾಮಿ. 3ನೇ ದಿನಕ್ಕೆ ಬಂದು ಏನು ಇಲ್ಲ ಹೋಗಮ್ಮ ಮನೆಗೆ. ಮರುಕ್ಷಣ ಬರ್ತೀನಿ ಅಂತ ಬಂದೆ ಸ್ವಾಮಿ. ಅವತ್ತು ನೀವು ಕಾಣಿಸ್ಲಿಲ್ಲ. ಬಂದು ಅಮ್ಮನ ಮಡ್ಲಕ್ಕೆ ಸರಿಸ್ದೆ, ಇಡ್ಮುಡಿ ಇದೆಲ್ಲ ಕೊಟ್ಟೋದೆ ಸ್ವಾಮಿ. ಯಾರು ಕೆಟ್ಟೋಯ್ತು, ನಿಮ್ ತಮ್ಮವ್ರು ಬಂದು ನಮ್ಮನ್ನ ಮಾತಾಡಿ ಕಳಿಸಿದ್ಮೇಲೆ ನಾನು ಮನೆಗೆ ಹೋದೆ. ಅಲ್ಲೂ ನಾನೇ ಆಕೆ ಬಂದು ನನಗೆ ಈ ಬ್ಯಾನರ್ಗಳು, ಈ ತೋರ್ಸ್ಕೊಳೋದು, ಈ ಮೆರವಣಿಗೆಗಳು ಇವೆಲ್ಲ ಇಷ್ಟ ಆಗಲ್ಲ. ಹಂಗೆ ಇದು ಹಾಕೊಂಡು ಎತ್ತಿದ್ದೀನಿ ನಾನು, ಹಾಕ್ಬಾರ್ದು ಹಿಂಗೆಲ್ಲ ನನ್ನ. ಅದು ಆಚೆ ಕಡೆ ಏನಕ್ಕೆ ಹಾಕಿದ್ರೆ ಯಾರೋ ಒಂದು ನಿನ್ನಂತರ ಯಾರೋ ಒಬ್ಬ ಆಟೋ ಡ್ರೈವರು ಗೂಗಲ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ 8,000 ಇಸ್ಕೊಂಡಿದ್ದ. ಆಗಿಂದ ಬೋರ್ಡ್ ಹಾಕಿದ್ದಷ್ಟೇ. ಅದು ಬೋರ್ಡ್ ಹಾಕಿರೋ ಬಂದು ನಲ್ಲೂರು ಅವ್ನು ಕಣ್ಣೇ ಬರಲ್ಲ ಅಂತ ಬಂದಿರೋದು ಅಂತ ಕಂಡು ಬಂದವ ಅವನು. ನಾನು ಹಾಕಲ್ಲ. ಇನ್ನು ಈ ಫೇಸ್ಬುಕ್ ಮಾಡೋದು 1/2 ಗಂಟೆ ಮುಂಚೆ ಹೋದ್ರು ಶಿವಣ್ಣ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಇದೇ ಫೋನ್ ನನಗೇನು ಬರಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಇಡೀ ನನ್ನ ಫೋನಲ್ಲೆಲ್ಲ ಅಮ್ಮನ ಫೋಟೋಗಳೇ. ನನಗೆ ಗೊತ್ತದ ಬೈಯೋದು, ಬುದ್ಧಿ ಹೇಳೋದು. ಅಂದ್ಬಿಟ್ಟು ಜಾಸ್ತಿ ಯಾರಿಗೆ ಬೈತೀನಿ, ಅಪ್ಪ ಅಮ್ಮ ಸಾಕಲ್ಲ ಅಂತ ಬರ್ತಾನೆ ಅವ್ರಿಗೆ ಬರೀ ಬೈತೀನಿ. ಸಾಯ್ದಲ್ಲಿ ಸಾಕಿ ನಿಮ್ಗೆ ಯಾರಿಲ್ಲಮ್ಮ, ಯಾರಿಗೆ ಯಾಕೆ ಅದೇ ಗುಡ್ಲು ನಮ್ಮಪ್ಪ ಈ ಜಲ್ಲೆ ತೂತಾರ ಸೋರ್ತಿತ್ತು. ಅದು ತಾರ್ಕೊಳ್ಳೋದು ಹುಲ್ಲಾಗ್ತಿದ್ದಾರೆ. ನಮ್ಮಪ್ಪ ಸೋರ್ತಿತ್ತು. ಆ ಒಳಗೆ ಬರಲ್ಲ. ಅದು ಗುಡ್ಲು. ಸ್ವಲ್ಪ ಕಡೆ ಅಲ್ಲ ಕಳ್ತನ ಮಾಡಾಗಿಲ್ಲ. ಒಂದು ಕಳ್ತನ ಸುಮಾರು ಜನ ಎಲ್ಲ ಜವನಂತ ಏನಮ್ಮ ಮನೆ ಒಳಗೆ ಯಾರ ಲಕ್ಷ್ಮಡ್ತಾರೆ ನಮ್ಮ ಬಗ್ಗೆ ಮಾತಾಡಿ ಅವ್ರು ಅಂಬಸ್ ಮಾಡೋರು. ನಾವಲ್ಲ, ನಾವು ಯಾರಿಗೂ ಮೋಸ ಮಾಡಲ್ಲ ತಂಗಿ. ನಾವು ಮೂಲಕ ನಾವು ಗೌಡ ಸಂಬಂಧಪಟ್ಟ ಬಿಟ್ರೆ ಜಾತಿಗೆ ಎಲ್ಲ ಯಾರು ಒಂದು ಜಾತಿನಲ್ಲ. ನಾವು ಎಲ್ಲ ಜಾತಿದಾರ ಅಂತವ ಎಲ್ಲ ಧರ್ಮಗಳಿದ್ದಾರೆ. ಮುಸ್ಲಿಮ್ಸ್ ಅವ್ರ ಕೆಲಸ ಮಾಡೋರು ಬಳಿಗೆ ಬರ್ಬೇಕು. ಅವೆಲ್ಲ ಅವರೇ ಕಿಡ್ನಿ ಫೇಲ್ ಅವರು ಏನು 8 ವರ್ಷ ಮಗು ಆಯ್ತು ಅಂತ ತಲೆ ನಿಲ್ಕೊಳಲ್ಲ ಅಂತ ಮಮ್ಮ ಇರ್ತದೆ. ಈ ಥರ ಬಂದು ಅವರೇ ಸೇವೆ ಮಾಡ್ತಾರೆ. ಅಮಾವಾಸ್ಯೆ ನೆನ್ನೆ ಎಲ್ಲ ಹೋಗ್ಬಿಟ್ರು. ಹೊಲ ಕೂತಿರೋ ನಾನು ಯಾರು ಹೋಗ್ಬಾರ್ದಿನಲ್ಲ. ಇವತ್ತು ಗುರುಗಳು ಸಿಗ್ಲಿಲ್ಲ ಅಂದ್ರೆ ಹೆಂಗಮ್ಮ ನಮ್ಗೆ? ನನ್ನ ಕಷ್ಟ ನಾನು ಹೇಳ್ಕೊಬೇಕು ಸ್ವಾಮಿ. ನಮ್ಗೆ ಒಳ್ಳೇದಾಗಿರೋದನ್ನ ನಾನು ಹೇಳ್ಕೊಬೇಕು. ಶುಕ್ರವಾರ ನನ್ ನಿಜ ಇವತ್ತು ಅದನ್ನೇ ಕೇಳ್ಕೊಂಡು. ಇವತ್ತು ಸಿಗ್ಲಿಲ್ಲ ಅಂದ್ರೆ ಸಿಗ್ತಿರ್ಲಿಲ್ಲ. ತಾಯಿ ನಮ್ಮಮ್ಮ ಇದ್ದಾರೆ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ದಿವಸ, ಭಾನುವಾರ. ಅದು ಅಮಾವಾಸ್ಯೆ ಇದ್ದೇ ಇರ್ತೀನಿ ನಾನು. ಅಲ್ಲ ಊಟ ಮಾಡೋ ಟೈಮ್ ಬರ್ತೀನಿ. ಬಾಕಿ ಅಂತ ಸ್ವಲ್ಪ ಈ ನಿಮ್ಮಂತರ ಅಂಧಾಶ್ರಮಗಳು ಮಾಡ್ಕೊಂಡಿದ್ದಾರೆ. ಅಲ್ಲೇ ಸ್ವಲ್ಪ ಸಹಾಯ, ಸಣ್ಣ ಪುಟ್ಟ ಸಹಾಯ. ಇಲ್ಲ ವೃದ್ಧಾಶ್ರಮಗಳಿಗೆ ಸ್ವಲ್ಪ ಈಗ ಯಾರು ತಂದೆ ಗಂಡಿಲ್ಲ ಮನೆ ಕಟ್ತಾ ನಿಂತ ಕರ್ಕೊ. ಈ ಮುಂಚೆ ಎಲ್ಲ ಹಂಗೆ ಅವ್ರನ್ನೇ ಕಳಿಸ್ತಾ ಇತ್ತು. ಈಗೆಲ್ಲ ಹೆಂಗಾಗ್ಬಿಟ್ಟಾರೆ ಅಂದ್ರೆ 50,000 ಮೊನ್ನೆ ಯಾರೋ ಬಂದು ಇವನ್ ಕೇಳ್ತಾರೆ 50 ಲಕ್ಷ ಆಯ್ತು ನನಗೆ ಹೋಗಲ್ಲ, ಗಂಡ ಕೆಲಸ ಹೋಗಲ್ಲ ಅಂದ್ರು. ರೂಲೆಸ್ ಮನೆ ಏನಕ್ಕೆ ಅಂತ ಕೇಳಿದೆ ನಾನು. ಈಗ ಅದೇ ಬೇಕಿದ್ದೆ ರೂಲೆಸ್ ಮನೆ ಏನಕ್ಕೆ 18 ಸಲ ಇದ್ದೀನಿ ನಮ್ಮ ಮನೆಗೆ. ಒಂದೇ ಒಂದು ಮಂಚ ಮಾಡ್ಕೊಟ್ರೆ ಬಾಯ್ಕೊಂಡ ಹೆಸರೇನ್ಬಿಟ್ಟು ನಂದಿನಿ ಥರ ಒಂದು ಹುಡುಗಿ ಬರುತ್ತೆ ಆಂಧ್ರದಿಂದ ಬಾಯ್ಕೊಂಡಿಂದ ಮುಚ್ಕೊಂಡು ಹೇಳಿ ಗಂಡ ಮಾತ್ರ ಮೇಲೆ ಹೇಳ್ಬೋದು. ಯಾರು ಹೇಳಿ ಕೇಳುತ್ತೆ ಬಂದು ನನ್ನ ಕಾಲು ಮುಟ್ಟು ಹೋಗುತ್ತಂತೆ. ನಾನೇನು ದೇವರಲ್ಲ. ಇಲ್ಲಿಂದ ಹೋಗೋತ್ತಾಗ ಬೇರೆ ಮುಟ್ಟಿ ತೀರ್ಥ ಗಂಡು ಬಂದು ಇದು ಮಾಡ್ಕೊಟ್ಟಾನೆ. ನೆನ್ನೆ ಹೋದ್ರು ವೆಹಿಕಲ್ ಮೇನ್ ಆಪರೇಷನ್ಗೆ ಹೋಗ್ಬೇಕು. ನಿಮ್ ರೂಪದಲ್ಲೇ ಬಂದು ಹೇಳಿತ್ತು ನನಗೆ ಏನಂತ. ನಾನು ಇದೀನಿ. ಇವಾಗ ಹೆಂಗ್ ಆಶೀರ್ವಾದ ಮಾಡಿದ್ರೆ ಅದೇ ತರ ನಾನು ಇದೀನಿ. ಹೋಗು, ಏನು ಹೋಗಲ್ಲ, ಚೆನ್ನಾಗಿ ಬರ್ತೀಯ. ಪಾಲಿಗೆ ಅಕ್ಷಯ ಪಾತ್ರೆ ಅಂತ ನಿಮ್ಮ ಮಗಳ ಈ ತರ ಮಗಳು ನಂಗೆ ಆಗ್ತಾಳ. ಅವಳು ತಿಪ್ಟೂರಿಂದ ಮಗ ಅಮ್ಮ ಬದುಕಲ್ಲ ಅಂತ ಬದುಕಿದ್ದು ಬಂದು ರೇವತಿ ರಾಮದುರ್ಗ ಅಂತ ನರಸಿಕನ ರೇವತಿ ಹೆಸರು. ಅವಳೇ ಬಿಡಿಯಾಕದು ಹಾಕ ನೋಡಿ. ನಮ್ಮದರಪ್ಪಲ್ಲ ಅಕ್ಷಯ ಪಾತ್ರೆ, ನಮ್ದರಿ ಮಾತ್ರ ಎಲ್ಲರಿಗೂ ಹುಷಾರಾಗಿಲ್ಲ. ಈಗ ಅದೇ ಬೈತೀನಿ. ನಾವು ಮಾತಾಡ್ತಿದ್ವಿ. ಯಾರೋ ಒಂದು 9 ಜನ ಬಂದು ಒಳಗೆ